ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಡನಹಳ್ಳಿ ರಾಮಚಂದ್ರ ಅವರು ಕಾಂಗ್ರೆಸ್ ಪಕ್ಷ ಹಾಗೂ ರೈತ ಸಂಘದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ನಂತರ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯರವರು, ರಾಮಚಂದ್ರರವರು ಕಳೆದ ಬಾರಿ ಸಹ ಜಯಗಳಿಸಿದರು. ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ಬೆಂಬಲಿಸಲಾಗುವುದು ಎಂದು ಮಾಹಿತಿಯನ್ನು ತಿಳಿಸಿದರು. ವರದಿ ಡೈಮಂಡ್ ಟಿವಿ, ಮಂಡ್ಯ. ರಾಮಚಂದ್ರ ಅವರು, ಕಾಡನಹಳ್ಳಿ ರಾಮಚಂದ್ರ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಡಿಸಿಗೆ ಮೂಲ ಎಲೆಕ್ಷನ್ಗೆ. ಅವರು ಇನ್ನೇನು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಕೆಲಸನ ಮಾಡಿದರೆ. ಏನು ಮುನ್ಮೂಲ ಮೇಲ್ಗಡೆ ತರಬೇಕು ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಥರದ ವಿವಿಧ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿರೋದ್ರಿಂದ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ಸು ಮತ್ತು ರೈತ ಸಂಘ ಇಬ್ಬರೂ ಸೇರಿ ಪಾಂಡವಪುರ ತಾಲೂಕಿನಿಂದ ಅವ್ರನ್ನ ಕಣಕ್ಕಿಳಿಸಿದ್ರು. ದಯವಿಟ್ಟು ಮೂಲಕ ಕೇಳ್ಕೊಳ್ಳೋದಂದರೆ ಎಲ್ಲ ಸಹಕಾರ ಸಂಘದ ಎಲ್ಲರೂ ಸದಸ್ಯರು, ಪಾಂಡವಪುರದ ಸದಸ್ಯರಿಗೆ ದಯವಿಟ್ಟು ರಾಮಚಂದ್ರ ಅವರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾರೆ. ಸಚಿವರಾದಂಥ ಚಲುವರಾಯಸ್ವಾಮಿಯವರು, ನಮ್ಮ ತಾಲೂಕಿನ ಶಾಸಕರಂಥ ದರ್ಶನ್ ಪುಟ್ಟಣ್ಣಯ್ಯನವರು ಹಾಗೂ ನಮ್ಮ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಅವರು, ರೇವಣ್ಣ ಅವರು, ವಿಜೇಂದ್ರ ಮೂರ್ತಿ ಅವರು, ಹಾಗೆ ಎಲ್ಲ ನಾಯಕರು ನನ್ನ ಕಾಂಗ್ರೆಸ್ಸು ಮತ್ತು ರೈತ ಸಂಘದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಅನೌನ್ಸ್ ಮಾಡಿದ್ದಾರೆ. ನಾನು 5 ವರ್ಷಗಳ ಕಾಲ ಪಾಂಡವಪುರ ತಾಲೂಕಿನಲ್ಲಿ ನನಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನೋ ಥರದಲ್ಲಿ 5 ವರ್ಷಗಳ ಕಾಲ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡಿದ್ದೀನಿ. ಇಡೀ ಪಾಂಡವಪುರ ತಾಲೂಕು ಹಾಲಿನ ಗುಣಮಟ್ಟದಲ್ಲಿ ಕೊನೆ ಸ್ಥಾನದಲ್ಲಿತ್ತು. ಇಡೀ ಜಿಲ್ಲೆಗೆ 2ನೇ ಸ್ಥಾನ ತಂದಿದ್ದೀನಿ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ನನ್ನ ರೈತರಿಗೆ ಇನ್ನೂ ಅಮೂಲ್ಯವಾದ ಬದಲಾವಣೆ ಮಾಡಬೇಕು ಅಂತೇಳಿ ಅಲ್ಲಿ ಸ್ವಂತ ಕಟ್ಟಡ ಇರಲಿಲ್ಲ ಪಾಂಡವಪುರದಲ್ಲಿ, ಜಾಗವನ್ನು ಖರೀದಿ ಮಾಡಿ ಈಗ ಆಲ್ರೆಡಿ ಟೆಂಡರು ಆಗಿದೆ. ಮಾನ್ಯ ಮಂತ್ರಿಯರು ಮತ್ತು ಶಾಸಕರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಆದಮೇಲೆ ಉದ್ಘಾಟನೆ ಮಾಡಬೇಕು ಅನ್ನೋ ಥರದಲ್ಲಿ ನಮ್ಮ ತಾಲೂಕಿನ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಥರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆದರೆ ರೈತ ಬಂಧುಗಳು ಮತ್ತು ನಮ್ಮ ಪ್ರತಿನಿಧಿಗಳು ಇವತ್ತೇನು 124 ಜನ ಪಾಂಡವಪುರದಲ್ಲಿ ಪ್ರತಿನಿಧಿಗಳಿದ್ದಾರೆ. ಇವತ್ತು ಮತದಾರರ ಬಂಧುಗಳು ಅವ್ರು ಕೊಡೋ ತೀರ್ಮಾನಕ್ಕೆ ನಾನು ತಲೆಬಾಗ್ತೀನಿ. ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ತಲೆಬಾಗ್ತೀನಿ. 100ಕ್ಕೆ 100ರಷ್ಟು ನನಗೆ ಆ ಪ್ರತಿನಿಧಿಗಳು ನನಗೆ ಮತವನ್ನು ಕೊಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿ ನಾನು ಈ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ. 2ನೇ ತಾರೀಕು ಇರತಕ್ಕಂಥ ಮನ್ಮೂಲ್ ಡೈರಿ ಎಲೆಕ್ಷನ್ಗೆ ನಮ್ಮ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತ ಸಂಘ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಡೇನಹಳ್ಳಿ ರಾಮಚಂದ್ರ ಅವ್ರನ್ನ ಇವತ್ತು ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ನಾವು ಮಾಡಿದ್ದೀವಿ. ಮಾನ್ಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಎಲ್ಲರೂ ಸಹ ಕಾಡೇನಹಳ್ಳಿ ರಾಮಚಂದ್ರ ಅವರು ಈ ಕಳೆದ 5 ವರ್ಷದಲ್ಲಿ ಅತ್ಯುತ್ತಮವಾದಂಥ ಕೆಲಸಗಳನ್ನ ನಮ್ಮ ಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ. ಈ ಬಾರಿಯೂ ಸಹ ಅತಿ ಹೆಚ್ಚು ಮತಗಳನ್ನ ನಮ್ಮ ರಾಮಚಂದ್ರಣ್ಣವರಿಗೆ ನಮ್ಮ ಕ್ಷೇತ್ರದ ಮತದಾರರು ಅವ್ರನ್ನ ಹೆಚ್ಚು ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾರೆ.